ಚಿಕ್ಕು ಕಾರ್ಯ ಕಿವಿ ನಿಲ್ಸಿದ್ರೆ ಮನೆಗೆ ಹೋಗೋದಿಲ್ವಾ? ಮನೆಗೆ ಹೋಗೋಕ್ ಮುಂಚೆ ನಿನ್ ಫೇವ್ರೆಟ್ ಥಿಂಗ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ತಾನೆ. ಐಸ್ ಕ್ರೀಮ್ ಕೊಡಿಸ್ಲಾ? ನೀನು ಜಾನು ಚುಕ್ಕಿನ ತಪ್ಕೊಂಡು ಮಲ್ಕೊಂಡಿದ್ದೆ ಅಲ್ಲೇ ರಾತ್ರಿ, ಹಂಗೆ ನಂಗೊಂದು ಹಗ್ಗಿ ಕೊಡ್ತೀಯಾ? ಚಿಕ್ಕು ನೀವ್ ಐಸ್ ಕ್ರೀಮ್ ತಿನ್ನೋದಿಲ್ವಾ? ಖುಷಿ, ನನ್ಗೆ ಐಸ್ ಕ್ರೀಮ್ ಬೇಡ. ನೀನ್ ಐಸ್ ಕ್ರೀಮ್ ತಿಂತಿದ್ಯಲ್ಲ, ಅದನ್ನ ನೋಡಕ್ ನನಗೆ ಖುಷಿ, ಅಷ್ಟು ಸಾಕು. ಖುಷಿ ಪುಟ್ಟ, ನಿಂಗೆ ಯಾರು ಕಂಡ್ರೆ ಜಾಸ್ತಿ ಇಷ್ಟ? ಭಾವನಾಮನ ಅಥವಾ ಜಾನ್ವಿ ಚಿಕ್ಕುನ? ಭಾವನಾ ಅಮ್ಮ ತುಂಬಾ ಇಷ್ಟ. ಅಂದ್ರೆ ಜಾನು ಚಿಕ್ಕು ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ಅವರು ಇಷ್ಟನೇ, ಆದ್ರೆ ನಂಗೆ ಭಾವನಾ ಅಮ್ಮ ಅಂದ್ರೆ ಇಷ್ಟ. ಅವರು ಯಾವಾಗ್ಲೂ ನಮ್ ಜೊತೆನೇ ಇರ್ತಾರೆ, ನಾ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ನಾನ್ ಕೇಳಿದೆಲ್ಲ ಕೊಡಿಸ್ತಾರೆ, ಜೊತೆಗೆ ನನ್ನ ತುಂಬಾ ಪ್ರೀತಿ ಮಾಡ್ತಾರೆ. ಅದಕ್ಕೆ ಅವ್ರಂದ್ರೆ ನಂಗೆ ತುಂಬಾ ಇಷ್ಟ. ಯಾರಂದ್ರೆ ಇಷ್ಟ? ನನಗೆ ಜಾನು ಚಿಕ್ಕು ಅಂದ್ರೇನೆ ಇಷ್ಟ. ಯಾಕೆ ಗೊತ್ತಾ? ನಾನು ಅವ್ರ ಜೊತೆ ಅವ್ರ ತೊಡೆ ಮೇಲೆ ಮಲ್ಕೊಂಡಾಗ ಮಗು ತರಾನೇ ಆಡ್ತಾ ಇರ್ತೀನಿ. ಅವ್ರು ನನ್ನ ಮಗು ನೋಡ್ಕೊಂಡು ಹಾಗೆ ನೋಡ್ಕೊತಾರೆ. ನನಗೆ ಬೇಕಾಗಿರೋ ಅಡುಗೆ ತಿಂಡಿ ಎಲ್ಲ ಮಾಡ್ತಾರೆ. ನನಗೆ ಹೆಂಗ್ ಬೇಕೋ ಹಂಗೆ ಇರ್ತಾರೆ. ಅದಕ್ಕೆ ನನಗೆ ಜಾನು ಚಿಕ್ಕು ಅಂದ್ರೆ ತುಂಬಾ ಇಷ್ಟ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನನ್ಗೆ ಇದನ್ನೆಲ್ಲ ಹೇಳ್ಕೊಟ್ಟಿರೋದು ಜಾನು ಚಿಕ್ಕುನೇ. ಅದಕ್ಕೆ ಮುಂಚೆ ನಂಗೆ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಹೊಡೆದು ನಂಗೆ ಹೇಳ್ಕೊಟ್ರು. ಚಿಕ್ಕಿ ಹೊಡಿತಾರ? ಹೊಡೆಯೋದು ಅಂದ್ರೆ ಕೋಲ್ ತಗೊಂಡು ಜೋರಾಗಿ ಅಂತ ಹತ್ತ ಮಾಡೋದಲ್ಲ, ಮುದ್ದಿಗೆ ಅಂತ ಹೊಡೆಯೋದು. ಭಾವನಾಮನ ಒಂದ್ಸತಿ ಹೀಗೆ ಕೋಪ ಮಾಡ್ಕೊಂಡಿರ್ತಾರೆ, ಆದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅಷ್ಟೇ ಪ್ರೀತಿ ಮಾಡ್ತಾರೆ. ಸರಿ, ಇವಾಗ ಈ ಉಳ್ಳಿ ಐಸ್ ಕ್ರೀಮ್ ನ ಖಾರ ನೆನೆ ಕೊಡೋಣ. ಆದ್ರೂ ಅವ್ನಿಗೆ ಅಷ್ಟು ಪ್ರೀತಿಯಿಂದ ಸರ ಕೊಟ್ಟಿದ್ರು, ನೀನ್ ಏನಕ್ಕೆ ಅವನಿಗೆ ಕೊಟ್ಟು ಕಳ್ಸೆ? ಏನಾದ್ರು ಮನೆಯವರು ಸರ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಕೇಳಿದ್ರು ಅಂತಾನೆ ಇಟ್ಕೋ, ಏನ್ ಹೇಳ್ತೀಯ? ತಪ್ಪಲ್ವಾ? ನಿನ್ನ ಅಷ್ಟ್ ನಂಬ್ಕೊಂಡವ್ರೆ, ಅಷ್ಟು ವಿಶ್ವಾಸ ಇಟ್ಟವ್ರೆ, ಅಂತವ್ರಿಗೆ ಸುಳ್ಳು ಹೇಳದ? ಸುಳ್ಳು
ಒಳ್ಳೇದಕ್ಕೋಸ್ಕರ ಸುಳ್ಳು ಹೇಳೋದ್ ತಪ್ಪಲ್ಲ ಅಂತನಾ? ಅಮ್ಮನೇ ಹೇಳಿರೋದಾ? ಅದು ಬಿಟ್ಟಾನೆ, ಆದ್ರೆ ನೀನಿವತ್ತು ಅವನ್ಗೆ ಅವಾಜ್ ಆಗ್ದಲ್ಲ, ಅದು ನೋಡಿ ನಂಗ್ ಭಯ ಆಗೋಯ್ತು, ಏನಾದ್ರು ಮಾಡ್ಬಿಡ್ತಾನೆ ಅಂತ. ಆದ್ರೆ ಅವಾಜ್ ಹಾಕದ್ಮೇಲೆ ಅವನು ನಿಧಾನಕ್ ಮಾತಾಡಕ್ ಶುರು ಮಾಡ್ದ. ಅವನ್ಗೆ ಭಯ ಆಯ್ತು ಅನ್ಸ್ತದೆ. ಅಂತೂ ನಿನ್ಗೆ ಅಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು? ಅಷ್ಟೊಂದ್ ಧೈರ್ಯ ಎಲ್ಲಿಂದ ಬಂತು? ಆದ್ರೂ ಅವ್ನ್ ಮತ್ತೆ ಬಂದು ತೊಂದ್ರೆ ಕೊಡ್ತಾನೆ ಅಂತ ನಂಗ್ ಭಯ ಆಯ್ತೈತೆ. ಅಂದ್ರೆ ನೀ ನನ್ನ ಅಷ್ಟೊಂದ್ ಪ್ರೀತಿ ಮಾಡ್ತೀಯಾ? ನಿನ್ಗೆ ನಾನಂದ್ರೆ ಅಷ್ಟೊಂದ್ ಇಷ್ಟನಾ? ನಿನ್ನಂತ ಗಂಡನ್ ಪಡೆಯಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸೈತೆ. ಈಗಿನ ಕಾಲದಲ್ಲಿ ಮಾತಾಡಿ ಮರಳು ಮಾಡಿ ಮೋಸ ಮಾಡೋರ್ ಮಧ್ಯೆ ಮಾತಾಡ್ದೇನೆ ಮನ್ಸ್ ಗೆಲ್ಲೋನ್ ಸಿಕ್ಕಿರೋದು ನನ್ ಪುಣ್ಯನೇ ಅಲ್ವೇ? ಆದ್ರೂ ಯಾರಿಗೂ ಹೇಳ್ದಿರ ಮದ್ವೆ ಆದ್ರೆ ಅಂತ ಬೇಜಾರಾಗ್ತೈತೆ. ನೀನನ್ನ ಎಷ್ಟು ಪ್ರೀತಿ ಮಾಡ್ತೀಯ? ಏನ್ ಹೀಗೆ ನಿಂತ್ಬಿಟ್ಟೆ? ಏನೇ ಯೋಚನೆ ಮಾಡ್ತಿದ್ಯಾ? ಜಾನು, ನಿನ್ನ ಪರಿಸ್ಥಿತಿ ಹೀಗಿದೆ ಅಂತ ನನ್ನ ಹತ್ರ ಹೇಳ್ಕೋಬಹುದಿತ್ತಲ್ವಾ? ಯಾಕೆ ಹೇಳ್ಕೊಂಡಿಲ್ಲ? ಅಕ್ಕ, ಇದ್ರಲ್ಲಿ ಹೇಳ್ಕೊಳ್ಳುವಂಥದ್ದು ಏನಿದೆ? ಮನೇಲಿ ಒಬ್ಳೆ ಇರೋದಕ್ಕೆ ಬೇಜಾರಾಗುತ್ತೆ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ನಾನು ಆರಾಮಾಗೇ ಇದ್ದೀನಿ ಇಲ್ಲಿ. ನನ್ಗಷ್ಟು ಪ್ರೀತಿಯಿಂದ ನೋಡ್ಕೋತಾರೆ, ಪ್ರೀತಿಯಿಂದ ಎಲ್ಲದನ್ನು ಮಾಡ್ತಾರೆ. ಹಾಗಿದ್ಮೇಲೆ ಅವ್ರ ಪ್ರೀತಿನ ತಪ್ಪು ಅಂತ ಹೇಳಕ್ಕಾಗ್ತಾ ಹೇಳು? ಈಗಿನ ಕಾಲದಲ್ಲಿ ಮದುವೆ ಆಗಿದ್ರು ಗಂಡ ಹೆಂಡತಿ ಮಾತಾಡೋದೇ ಕಡಿಮೆ, ಅಂಥದ್ರಲ್ಲಿ ಇವ್ರಿಷ್ಟು ಕೇರ್ ಮಾಡ್ತಾರೆ. ಅದು ಹೇಗೆ ತಪ್ಪು ಅನ್ನೋಕ್ಕಾಗತ್ತೆ ಹೇಳು? ಜಾನು, ಇದು ಸರಿ ಅಂತ ಹೇಗೆ ಅನ್ಕೊಂಡಿದ್ಯಾ? ನಮ್ಮ ಮನೇಲಿದ್ದಾಗ ನೀನು ಹೇಗಿದ್ದೆ? ಒಂದು ಕ್ಷಣ ಒಂದು ಜಾಗದಲ್ಲಿ ಇಲ್ಲದೆ ಪಾದರಸದ ಥರ ಓಡಾಡ್ತಿದ್ದೆ. ಮಾತಾಡದೆ ಇದ್ದವ್ರನ್ನೂ ಮಾತಾಡಿಸ್ಕೊಂಡು ಕೂತಿರ್ತಿದ್ದೆ. ಈಗ ಒಬ್ಳೇ ಇದ್ದು ಖುಷಿಯಾಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ ಜಾನು, ನಿನಗೊಂದು ಸ್ವಲ್ಪನಾದರೂ ಸ್ವಾತಂತ್ರ್ಯ ಬೇಕು ಅಂತ ಅನ್ನಿಸ್ತಿಲ್ವಾ? ನೀನು ಈ ವಿಷಯ ಜಯಂತ್ ಅವ್ರ ಹತ್ರ ಮಾತಾಡೇ ಇಲ್ವಾ? ಅಕ್ಕ, ಮದುವೆ ಆದ್ಮೇಲೆ ಹೀಗೆ ಅಲ್ವೇನೆ, ಗಂಡ ಹೇಗೆ ಹೇಳ್ತಾರೋ ಅದನ್ನೇ ಕೇಳಬೇಕು, ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಮೊದಲಿನ ಥರ ಇರೋಕ್ಕಾಗುತ್ತಾ ಹೇಳು? ನಿಜ ಹೇಳ್ತಾ ಇದ್ದೀನಿ, ನಾನು ಆರಾಮಾಗಿದ್ದೀನಿ, ಇನ್ನು ಫ್ರೀ ಆಗಿದ್ದೀನಿ, ತುಂಬ ಖುಷಿಯಾಗಿದ್ದೀನಿ ನಿಜವಾಗ್ಲೂ. ಇದೇನಿದು? ಇಬ್ರು ತುಂಬ ಸೀರಿಯಸ್ ಆಗಿ ಮಾತಾಡ್ತಿದಾರಲ್ವಾ? ಹೋಗಿ ನೋಡೋಣ.
ಏನು ಅಕ್ಕ ತಂಗಿ ಇಬ್ರು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಥರ ಇದೆ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಷ್ಟೆ. ಭಾವನಾ ಅಮ್ಮ ತುಂಬ ಸೀರಿಯಸ್ ಆಗಿ ಏನೋ ಮಾತಾಡ್ತಿದ್ರು ಅಂತ ನಮಗನ್ಸ್ತು. ಚೇ ಹಾಗೆಲ್ಲ ಏನಿಲ್ಲ, ನೀವು ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಅಷ್ಟರಲ್ಲಿ ನಾವಿಬ್ರು ಅಡುಗೆ ರೆಡಿ ಮಾಡ್ತೀವಿ. ಅದು ಬೇಡ, ನೀವು ಯಾಕೆ ಅಷ್ಟು ತೊಂದರೆ ತೊಗೊಳಕ್ಕೆ ಹೋಗ್ತೀರಿ? ಈಗ ನಾವು 4 ಜನ ಸೇರಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಅದೆಲ್ಲ ಏನೂ ಬೇಡ, ಮನೇಲೇ ಊಟ ಮಾಡೋಣ. ಅಲ್ಲ, ಬೆಳಗ್ಗೆಯಿಂದ ನೀವಿಬ್ರು ಮನೇಲೇ ಇದ್ದೀರಾ, ಹೊರಗೆ ಹೋಗಿ ಬಂದರೆ ಎಲ್ಲರ ಮೈಂಡು ಫ್ರೆಶ್ ಆಗುತ್ತೆ ಅಂತ ಹಂಗೆ ಹೇಳಿದೆ. ಹಾಗೆಲ್ಲ ಟೆನ್ಷನ್ ಆಗೋವಂಥ ವಿಷಯ ಏನಿಲ್ಲ ಬಿಡಿ. ಹೌದು ರೀ, ನಾನು ಮನೇಲಿ ಅಡುಗೆ ಮಾಡಿದ್ರೆ ನನ್ನ ಕೈ ರುಚಿ ಹೇಗಿದೆ ಅಂತ ಅಕ್ಕಂಗೂ ಗೊತ್ತಾಗುತ್ತಲ್ವಾ. ಅವಳ ಮನೇಲಿ ಇರೋಷ್ಟು ದಿನ ನಾನು ಮಾಡಿದ ಅಡುಗೆನೇ ಊಟ ಮಾಡಬೇಕು. ಸೊ ಇಲ್ಲೇ ಇರೋಣ. ಸರಿ. ಜಾನು, ನೀನು ಅಡುಗೆ ರೆಡಿ ಮಾಡು, ನಾನು ಖುಷಿಗೆ ಬಟ್ಟೆ ಬದಲಾಯಿಸಿ ಬರ್ತೀನಿ. ಹಾಂ ಸರಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಖುಷಿ. ಯಾಕೆ ಇವ್ರು ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ? ಜಾನ್ವಿ ಅವ್ರು ಏನಾದರೂ ನನ್ನ ಬಗ್ಗೆ, ನಾನು ಹೇಗೆ ನಡ್ಕೋತೀನಿ ಅನ್ನೋದ್ರ ಬಗ್ಗೆ ಏನಾದರೂ ಹೇಳ್ಬಿಟ್ರಾ? ಸರಿ ವೆಂಕಿ, ನಿಧಾನಕ್ಕೆ ಊಟ ಮಾಡಿ. ಏನು ಬೇಕೋ ಕೇಳಿ ನಾನು ಬಡಿಸ್ತೀನಿ, ಸಂಕೋಚ ಪಟ್ಕೊಳ್ಳೋದು ಬೇಡ. ಅಯ್ಯೋ ಅಕ್ಕ, ನಮ್ಮನೆ ಅಂದಮೇಲೆ ಸಂಕೋಚ ಯಾಕೆ? ನೀವು ಕುಡ್ಕೊಂಡು ಊಟ ಮಾಡಬಾರ್ದೆ? ನಮ್ದೆಲ್ಲ ಆಯ್ತು ಚೆಲ್ವಿ, ನೀವಿಬ್ರು ಮಾತ್ರ ಉಳ್ದಿರೋದು. ಊಟ ಮಾಡಿ ವೆಂಕಿ. ಓಹೋ, ಊಟ ಮಾಡ್ತಾ ಇದ್ದೀರಾ? ಮಾಡಿ ಮಾಡಿ ಮಾಡಿ. ಈ ಸೊಪ್ಪು ತರಕಾರಿ ಇದೆಲ್ಲ ಚೆನ್ನಾಗಿ ತಿನ್ಬೇಕು, ಜೊತೆಗೆ ತುಪ್ಪನ ಹಾಕೊಂಡು ತಿನ್ನಿ. ಹೊಸದಾಗಿ ಮದುವೆ ಆಗಿದ್ದೀರಲ್ಲ, ಶಕ್ತಿ ಬೇಕು. ರೀ, ಏನು ಮಾತು ಅಂತ ಆಡ್ತೀರಿ? ಹೊಸ್ದಾಗಿ ಮದುವೆ ಆಗಿರೋರು ಎದುರಿಗೆ ಇಂಥ ಮಾತಾಡೋದು? ಅಯ್ಯ, ನಾನೇನು ಮಾತಾಡಿದ್ನೆ? ತುಪ್ಪ ಹಾಕಿ ಅಂದಿತ್ತಪ್ಪ. ಏಯ್, ತಪ್ಪೇನಾ? ಏಯ್ ತಗೋ, ಇದು ತಿಂಗಳ ಖರ್ಚು, ಅಮ್ಮಂಗೆ ಕೊಟ್ಬಿಡು. ಕೊಡ್ತೀನಿ. ಗುರಾಯಿಸ್ತು. ಏಯ್, ಸಂಬಳ ಆಯ್ತು 5 ತಿಂಗಳದು? ಹಾಂ. ಓ, 2 ದಿನ ಆಗುತ್ತಾ? ಈ ಮನೆಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಜನಸಂಖ್ಯೆ ಜಾಸ್ತಿ ಆದರೆ ಖರ್ಚು ಜಾಸ್ತಿ. ಅದಕ್ಕೆಲ್ಲ ಖರ್ಚಾಗತ್ತಲ್ವಾ? ಡಬಲ್ ಪೇಮೆಂಟ್ ಕೊಡ್ಬೇಕು ನೀನು, ಅರ್ಥ ಆಯ್ತಾ? ನೀನೇಕಮ್ಮ ತಿಂತ ಇಲ್ಲ? ತಿನ್ನು, ಹಾಕೊಂಡು ತಿನ್ನಿ. ತುಪ್ಪ ಹಾಕಿ ಸ್ವಲ್ಪ. ಕೈ ತುಂಬ ಸಂಬಳ ದುಡಿಯೋ ನಾನೇ ಮದುವೆ ಆಗ್ಬೇಕಾದ್ರೆ ಯೋಚನೆ ಮಾಡ್ತೀನಿ. ಇವನು ನೋಡು, ಯಾರಿಗೂ ಹೇಳ್ದೆ ಕೇಳ್ದೆ ಇವಳು ಮದುವೆ ಆಗಿ ಸೀದಾ ಕರ್ಕೊಂಡ್ಬಂದ್ಬಿಟ್ಟ. ಧೈರ್ಯನ ಮೆಚ್ಚಬೇಕಣ. ಈಗಲೇ ಹಿಂಗೆ ಇನ್ನೆಲ್ಲ ಸರಿ ಇದ್ದಿದ್ರೆ ಇನ್ನೇನು ಆಟ ಆಡ್ತಿದ್ಯಾನೋ. ಸ್ವಲ್ಪ ತುಪ್ಪ ಹಾಕು.
ನೀವಿಬ್ರು ನೆಮ್ಮದಿಯಾಗಿ ಊಟ ಮಾಡಿ. ಅಲ್ಲ ಅಕ್ಕ ತಂಗಿ ಇಬ್ರು ತುಂಬ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿರೋ ಥರ ಇದೆ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ನಾರ್ಮಲ್ ಆಗಿ ಮಾತಾಡ್ತಿದ್ವಿ ಅಷ್ಟೆ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಅವ್ರು ನೆನ್ನೆ ಬಂದಾಗ ನನ್ನ ಹತ್ರ ನಡ್ಕೊಂಡಿದ್ದಕ್ಕೂ ಈಗ ನನ್ನ ಜೊತೆ ನಡ್ಕೋತಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಜಾನ್ವಿಯವ್ರು ಏನಾದರೂ ನನ್ನ ಬಗ್ಗೆ ಹೇಳಿರೋದಕ್ಕೆ ಅವ್ರು ನನ್ನ ಹತ್ರ ಹೀಗೆ ನಡ್ಕೋತಾ ಇದ್ದಾರಾ ಅಥವಾ ಅವ್ರು ಇರೋದೇ ಹೀಗ? ಮುದ್ದು ಏನಿದು, ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ನಾನು ನನ್ನ ಚಿನ್ನು ಮುರೆ ಬಗ್ಗೆನೇ ಯೋಚನೆ ಮಾಡ್ತಿದ್ನಪ್ಪ. ಅದು ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತೀನಿ ಹೇಳಿ ನಾನು? ಅದೇ ಮತ್ತೆ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ, ನಾನು ಆರಾಮಾಗಿ ಇದ್ದೀನಲ್ಲ. ಯಾವಾಗ್ಲೂ ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ನಿಮ್ ಬಗ್ಗೆ ಯಾವಾಗ ಯೋಚನೆ ಮಾಡೋದು? ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನೀವಿದ್ದೀರಲ್ಲ, ಅದಕ್ಕೆ ನಾನು ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಲ್ಲ. ಅದು ಸರಿನೇ ಅನ್ನಿ. ಏನು ಸರಿ ಇಲ್ಲ ಭಾವನ ಅಮ್ಮ. ನಾವು ಗೌಡ್ರ ಅಂಕಲ್ ಹತ್ರ ಮಾತಾಡಿ ಇಷ್ಟು ದಿವಸ ಆಯ್ತು. ಇತ್ತೀಚೆಗೆ ನೀವು ಅವ್ರ ಹತ್ರ ಮಾತಾಡೋದೇ ಕಡಿಮೆ ಮಾಡಿದ್ದೀರಾ. ಈಗ ಅವರಿಗೆ ಫೋನ್ ಮಾಡ್ಕೊಡಿ, ಮಾತಾಡಬೇಕು. ಖುಷಿ ಅವ್ರು ಯಾವುದೋ ಕೆಲಸದ ಮೇಲೆ ಹೊರಗೆ ಹೋಗಿದಾರಂತೆ ಪುಟ್ಟ. ನಾವು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರಿಗೆ ತೊಂದರೆ ಮಾಡ್ದಂಗೆ ಆಗುತ್ತಲ್ವಾ? ಫೋನ್ ಮಾಡಿದ್ರೆ ಹೇಗೆ ತೊಂದರೆ ಆಗುತ್ತೆ? ಖುಷಿಯಿಂದ ನನ್ನ ಜೊತೆ ಮಾತಾಡ್ತಾರೆ. ಅವ್ರು ಕೆಲಸ ಮಾಡ್ತಿರುವಾಗ ಫೋನ್ ಮಾಡಿದ್ರೆ ಅವ್ರಿಗೆ ಹೇಗೆ ಖುಷಿ ಆಗುತ್ತೆ, ಬೇಜಾರಾಗುತ್ತಲ್ವಾ? ಚಿನ್ನುಮರಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿಮ್ಮನ್ನೊಂದು ವಿಷಯ ಕೇಳ್ಬೋದಾ? ಈ ಮುದ್ದು ಬಗ್ಗೆ ಬೇಜಾರು ಮಾಡ್ಕೊಳಕ್ಕಾಗತ್ತಾ? ಅದೇನ್ ಬೇಕಾದ್ರೂ ಹೇಳ್ತೀನಿ. ಅದು ನಿಮ್ಮ ಅಕ್ಕನ ಹತ್ರ ನೀವು ನನ್ನ ಬಗ್ಗೆ ಏನಾದರೂ ಹೇಳಿದ್ರ? ಏನಾದ್ರೂ ಹೇಳಿದ್ರ ಅಂದ್ರೆ ಏನು? ಅಂದರೆ ನನ್ನ ಜೊತೆ ಹೇಗಿರ್ತೀನಿ, ಹೇಗೆ ವರ್ತಿಸ್ತೀನಿ, ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರಾ? ಇಲ್ಲ ರೀ, ನೀವು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಎಷ್ಟು ಕಾಳಜಿ ವಹಿಸ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೆ ಅಷ್ಟೆ. ಯಾಕೆ ಕೇಳ್ತಾ ಇದ್ದೀರಾ? ಹಾಗೇನಿಲ್ಲ ಪುಟ್ಟ, ನೀನು ಚಿಕ್ಕಪ್ಪನ ಜೊತೆ ಆಫೀಸಿಗೆ ಹೋಗಿದ್ಯಲ್ಲ, ಅಲ್ಲೇನಾದರೂ ಅವ್ರಿಗೆ ತೊಂದರೆ ಕೊಟ್ಯಾ ಅಂತ ಕೇಳ್ತಿದ್ದೀನಿ. ಇಲ್ಲಪ್ಪ, ನಿಮ್ದವ್ರಿಗೆ ಯಾವ ಪ್ರಾಬ್ಲಮ್ಮೂ ಆಗಿಲ್ಲ. ನಾನು ಹೋಗಿದ್ದಕ್ಕೆ ಅವ್ರು ತುಂಬಾ ಖುಷಿಯಾಗಿದ್ರು. ನಿಮ್ಗೊಂದು ವಿಷಯ ಗೊತ್ತಾ? ನನಗಲ್ಲಿ ತುಂಬಾ ಜನ ಪರಿಚಯ ಆದ್ರು. ಎಲ್ರೂ ನಾನು ಮುದ್ದಾಡಿದ್ದು. ಚಿಕ್ಕನು ಅಷ್ಟೇ ನನ್ಗೆಲ್ಲಾ ಕಡೆ ಕರ್ಕೊಂಡು ಓಡಾಡ್ತಿದ್ರು. ಯಾಕೆ ಕೇಳ್ತಿದ್ದೀರಾ? ಚಿಕ್ಕ ಏನಾದ್ರು ನಂಗೆ ತೊಂದರೆ ಕೊಟ್ರು ಅಂತ ಹೇಳಿದ್ರಾ? ಏನಿಲ್ಲ ಚಿನ್ನುಮರಿ, ಸ್ವಲ್ಪ ಹೊತ್ತಿನ ಮುಂಚೆ ನಿಮ್ಮ ಅಕ್ಕ ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿ ಕೇಳಬೇಕು ಅಂತ ಅನಿಸ್ತು, ಕೇಳ್ಬಿಟ್ಟೆ. ಚಿನ್ನುಮರಿ, ನಾನು ನಿಮ್ಮನ್ನು ಪ್ರೀತಿ ಮಾಡೋ ರೀತಿ ಬೇರೆಯವ್ರಿಗೆ ಅತಿರೇಕ ಅಂತ ಅನ್ನಿಸ್ಬಹುದು, ಹುಚ್ಚು ಅಂತಲೂ ಅನ್ನಿಸ್ಬೋದು. ಆದರೆ ನಾನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಗೊತ್ತಿಲ್ಲದೆ ಏನ್ರಿ, ನಿಮ್ಮ ಪ್ರೀತಿ ಆಳ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತು. ಇಷ್ಟು ಪ್ರೀತಿ ಮಾಡೋ ಗಂಡನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಹೌದು ಪುಟ್ಟ, ನಿನ್ನ ಚಿಕ್ಕಪ್ಪನ್ನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾಳೆ. ಗಂಡ ಅನ್ನೋರು ಹೆಂಡತಿನ ಇಷ್ಟು ಪ್ರೀತಿ ಮಾಡೋದು ನಾನು ಎಲ್ಲೂ ಕೇಳೇ ಇರಲಿಲ್ಲ. ಹೌದು ಭಾವನಮ್ಮ, ಚಿಕ್ಕು ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ಯಾವಾಗ್ಲೂ ಖುಷಿಯಾಗಿರ್ತಾರೆ. ಅದನ್ನ ನೋಡ್ತಿದ್ರೆ ನಾನು ಇಲ್ಲೇ ಇರ್ಬೇಕು ಅನ್ಸುತ್ತೆ. ಓಹೋ, ಪರವಾಗಿಲ್ವೇ, ಒಂದೇ ದಿವಸಕ್ಕೆ ನಿನ್ನ ಚಿಕ್ಕಪ್ಪನ್ನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯಾ? ಹಾಗಿದ್ರೆ ನೀನು ಇಲ್ಲೇ ಇರು, ನಾನು ನಮ್ಮ ಮನೆಗೆ ಹೋಗ್ತೀನಿ. ಬೇಡ, ನೀವು ನನ್ನ ಜೊತೆ ಇಲ್ಲೇ ಇರ್ಬೇಕು. ನಾನು ನಿನ್ನ ಜೊತೆ ಇಲ್ಲೇ ಹೇಗಿರಕ್ಕಾಗತ್ತೆ? ನಾನು ಕೆಲ್ಸಕ್ಕೆ ಹೋಗೋದು ಬೇಡವಾ? ಅಜ್ಜಿ ತಾತನ ನೋಡ್ಕೊಳ್ಳೋದು ಬೇಡವಾ? ನೀನು ಇಲ್ಲೇ ಇದ್ರೆ ಸ್ಕೂಲ್ ಫ್ರೆಂಡ್ಸ್ನ ನೀನು ಮಿಸ್ ಮಾಡ್ಕೊಳಲ್ವಾ? ಹೌದಲ್ವಾ?
ಹಾಗಾದ್ರೆ ನಾನು ಇಲ್ಲಿ ಇರೋದಿಲ್ಲ. ನಾವಿಬ್ರು ನಮ್ಮ ಮನೆಗೆ ಹೋಗೋಣ. ನನಗೆ ಅಜ್ಜಿನ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ. ಅವ್ರ ಜೊತೆ ನಂಗಿದ್ರೇನೆ ಖುಷಿ. ಬಾಬಾ ಎಷ್ಟು ಬೇಗ ಮನ್ಸು ಬದಲಾಯಿಸ್ಬಿಟ್ಟೆ ಅಲ್ಲ. ಹ? ಈಗ ತಾನೇ ಇಲ್ಲೇ ಇರ್ತೀನಿ ಅಂತ ಹೇಳ್ದವಳು ಈಗ ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ಯಾ. ನೀನು ಒಂಥರ ನಿನ್ ಚಿಕ್ಕಿ ಥರನೇ, ಮನ್ಸಲ್ಲಿ ಒಂದು ಇಟ್ಕೊಂಡು ಹೊರಗೆ ಇನ್ನೊಂದು ಹೇಳ್ತಾಳೆ. ನೀವೇನ್ ಹೇಳಿದ್ರು ನಂಗೆ ಅರ್ಥ ಆಗ್ಲಿಲ್ಲ ಭಾವನಾ ಅಮ್ಮ. ಏನಿಲ್ಲ ಪುಟ, ನೀನು ನಮ್ಮ ಜೊತೆ ಇದ್ರೇನೆ ಚಂದ ಅಂತ ಹೇಳ್ದೆ.